ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ಇವತ್ತು ನಮ್ಮ ಈ ಚಾನಲ್ ಮುಖಾಂತರವಾಗಿ ಪ್ರಸಕ್ತ ಸ್ಥಾನದಲ್ಲಿ ಅಂದರೆ 2025 ಹಂಪಿ ಉತ್ಸವದಲ್ಲಿ ನಮ್ಮ ಶ್ರೀಕೃಷ್ಣ ಪಾರಿಜಾತ ಪ್ರದರ್ಶನವಾದಂಥ ಒಂದು ಸಿಹಿ ಸುದ್ದಿಯನ್ನು ತಮಗೆ ಹೇಳ್ತಾ, ಹಂಪಿ ಉತ್ಸವ ಸರ್ವರಿಗೂ ಶುಭವನ್ನು ಕೋರಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ಸ್ಮರಿಸುವಂಥ ಬೃಹತ್ ಉತ್ಸವವೇ ಈ ಹಂಪಿ ಉತ್ಸವ ಎಂದು ಹೇಳಲಿಕ್ಕೆ ತುಂಬ ಅಭಿಮಾನ ಅನ್ನಿಸ್ತಾ ಇದೆ. ಒಂದು ಕಾಲಕ್ಕೆ ಬೆಳ್ಳಿ, ಬಂಗಾರ, ಮುತ್ತು, ರತ್ನಗಳನ್ನಂಥ ಬೆಳೆಯುಳ್ಳ ವಸ್ತುಗಳನ್ನು ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಹಂಪಿಯ ವಿರೂಪಾಕ್ಷಲಿಂಗನ ಸನ್ನಿಧಾನದಲ್ಲಿ ರಸ್ತೆಯ ಬೀದಿಗಳಲ್ಲಿ ಬಳ್ಳಗಳಿಂದ ಅಳೆದು ಮಾಡುತ್ತಿರುವುದನ್ನು ಕೇಳಿದರೆ ಮೈ ನವಿರಿಡುತ್ತದೆ. ಅಂದಿನ ಭವ್ಯ ನೆಲದ ಉದಾತ್ತ ಸಂಪತ್ತು ಹಾಗೂ ಕಲಾ ಸಂಸ್ಕೃತಿಯ ಅರಿವು ನಮಗಿಲ್ಲದೆಯೇ ಇವತ್ತು ನಾವು ಇತಿಹಾಸವನ್ನು ಸ್ಮರಿಸಬೇಕಾಗಿದೆ. ಈ ಇತಿಹಾಸವನ್ನು ಸ್ಮರಿಸುವುದರಲ್ಲೇ ಅದೆಂತಹ ಆನಂದವಿದೆ ಎಂಬುದು ಬಾಯಿ ಮಾತುಗಳಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಂಥ ಸಾರ್ವಕಾಲಿಕ ಸತ್ಯದ ಈ ಘಟನೆಯನ್ನು ಶತಶತಮಾನಗಳಿಂದ ಸಾರುತ್ತಾ ಬಂದಿರುವುದೇ ಹಂಪಿ ಉತ್ಸವ. ಪ್ರಸಕ್ತ ಸಾಲಿನ 2025ರಲ್ಲಿ ಅಂದರೆ ಮೊನ್ನೆ 28 ಫೆಬ್ರವರಿ 2025ರಂದು ಹಂಪಿ ಉತ್ಸವದಲ್ಲಿ ನಾನೂ ಭಾಗಿಯಾಗಿ ಪಾರಿಜಾತದ ಶ್ರೀಕೃಷ್ಣನಾಗಿ ಕಲಾ ಪ್ರದರ್ಶನ ನೀಡಿದ್ದೊಂದು ಸೌಭಾಗ್ಯ. ಈ ನಿಟ್ಟಿನಲ್ಲಿ ಸಮಸ್ತ ವಿಜಯನಗರ ಸಾಮ್ರಾಜ್ಯದ ರಾಜ ಮಹಾರಾಜರನ್ನು ಸ್ಮರಿಸುತ್ತಾ ಕನ್ನಡ ನಾಡಿನ ಸಮಸ್ತರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಹಂಪಿ ಎಂದರೆ ಸುಮಾರು 15 ಚದುರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವ ಪ್ರಕೃತಿದತ್ತವಾದಂಥ ಸುಂದರವಾದಂಥ ಪ್ರದೇಶ. ಬೃಹತ್ ಕಲ್ಲು ಬಂಡೆಗಳ ನಡುವೆ ಕೇವಲ ಕಲ್ಲುಗಳನ್ನೇ ಬಳಸಿಕೊಂಡು ತಲೆ ಎತ್ತಿದ ಒಂದು ಅದ್ಭುತವಾದಂಥ ಸಾಮ್ರಾಜ್ಯದ ರಾಜಧಾನಿ ಈ ನಮ್ಮ ಹಂಪಿ. ಗಂಗಾ ಸ್ನಾನಂ ತುಂಗಾಪಾನಂ ಎಂಬ ಮಾತು ನಮ್ಮಲ್ಲಿ ಪ್ರಸಿದ್ಧಿದೆ. ಉತ್ತರ ಭಾರತದಲ್ಲಿ ಶಿವನ ಜಡೆಯಲ್ಲಿ ನೆಲೆಯಾಗಿ ನಿಂತಹ ಪುಣ್ಯಮಯ ಅಂತ ಗಂಗಾಮಾತೆಯನ್ನು ಭಗೀರಥ ಮಹಾರಾಜರು ತಮ್ಮ ಪುಣ್ಯ ತಪಸ್ವಿನ ಪ್ರಭಾವದಿಂದ ಧರೆಗಿಳಿಸಿ ತಮ್ಮ ಪೂರ್ವಜರನ್ನೆಲ್ಲ ಉದ್ಧಾರ ಮಾಡಿದಂತೆ ದಕ್ಷಿಣ ಭಾರತದ ಹಂಪಿ ಸುಕ್ಷೇತ್ರದಲ್ಲಿ ಹರಿದು ತುಂಗಭದ್ರಾ ನದಿಯು ವಿಜಯನಗರ ಸಾಮ್ರಾಜ್ಯವೇ ಪಾವನವಾಗುವಂತೆ ಮಾಡಿ ಫಲಪ್ರದರನ್ನಾಗಿ ಮಾಡಿದ್ದಾಳೆ. ಆ ತುಂಗಭದ್ರಾ ಮಾತೆ ನಿಜಕ್ಕೂ ನಮಗೆ ಅವಳು ಅನ್ನ ನೀಡುವ ಮಾತೆ ಎಂದಲೂ ಹೇಳಬಹುದು. ನಮ್ಮ ತುಂಗಭದ್ರಾ ಪುಣ್ಯ ನದಿಯ ತಟದಲ್ಲಿ ಸುಮಾರು 3 ಶತಮಾನಗಳ ಕಾಲ ಇಡೀ ಜಗತ್ತೇ ಬೆರಗಾಗುವ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಸಂಸ್ಕೃತಿ ಅರಳಿ ಮೆರೆದಿರುವುದು. ಇದನ್ನು ಭವಿಷ್ಯತ್ತಿನಲ್ಲಿಯೂ ಸಾವಿರ ವರ್ಷ ಅದೆಷ್ಟು ಸ್ಮರಿಸಿದರೂ ಸವೆಯದ ಸಿಹಿ ಸಾಮ್ರಾಜ್ಯ ನಮ್ಮ ವಿಜಯನಗರ ಸಾಮ್ರಾಜ್ಯ. ಅದಕ್ಕಾಗಿಯೇನು ತುಂಗಾಪಾನಂ ಶ್ರೇಷ್ಠವಾಗಿದೆ. ಘನ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಹಂಪಿ ಉತ್ಸವ ಮಾಡುವುದರೊಂದಿಗೆ ವಿಜಯನಗರ ಸಾಮ್ರಾಜ್ಯದ ಗತವೈಭವ ಸಾರವನ್ನು ದೂರದೃಷ್ಟಿಯಿರಿಸಿಕೊಂಡು ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಧರ್ಮ, ಸಂಸ್ಕೃತಿಗಳನ್ನೆಂದು ಅರ್ಥೈಸುವ ಪುಣ್ಯ ಕಾರ್ಯವನ್ನು ಮಾಡುತ್ತಲಿದೆ ಎಂದರೆ ತಪ್ಪಾಗಲಾರದು. ಬದುಕಿನ ಸಿಂಹಾವಲೋಕನದಂತೆ ನಮ್ಮ ಹಿಂದಿನ ಪೂರ್ವ ಇತಿಹಾಸವನ್ನು ಅವಲೋಕಿಸಿದಾಗ ಮಾತ್ರ ನಾವು ಮುಂದಿನ ಇತಿಹಾಸವನ್ನು ಬರೆಯಲು ಅನುಕೂಲವಾಗುತ್ತದೆ ಎಂಬುದು ಸಾರ್ವಕಾಲಿಕವಂತ ಸತ್ಯವಂತ ಮಾತು. ಕಾರಣ, ಜನಮಾನಸಕ್ಕೆ ವಿಜಯನಗರ ಸಾಮ್ರಾಜ್ಯದ ಅನೇಕ ಮಹತ್ವದ ಕೊಡುಗೆಗಳನ್ನು ಪರಿಚಯಿಸುವಲ್ಲಿ ಪ್ರತಿ ವರ್ಷ ನಡೆಯುವ ಹಂಪಿ ಉತ್ಸವ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುವುದರಲ್ಲಿ ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದಿಮಾನವ ಕಾಲದಿಂದ ರಾಮಾಯಣದ ಅನೇಕ ಐತಿಹ್ಯಗಳನ್ನು ನಾವಿಂದು ಹಂಪಿಯಲ್ಲಿ ಗುರುತಿಸಬಹುದಾಗಿದೆ. ಶ್ರೀರಾಮಚಂದ್ರ ಕಿಷ್ಕಿಂಧ ಪರಿಸರದಲ್ಲಿ ಆಂಜನೇಯ ಅಂದರೆ ಹನುಮಂತ ದೇವರು ಜನಿಸಿದ್ದು, ಶ್ರೀರಾಮಚಂದ್ರನು ಸುಗ್ರೀವ, ಜಾಂಬುವಂತ ಮುಂತಾದ ಕಪಿವೀರರ ಒಂದು ಸಖ್ಯವನ್ನು ಬೆಳೆಸಿದ್ದನ್ನಿಲ್ಲಿ ಸ್ಮರಿಸಬಹುದಾಗಿ, ಇಂದಿಗೂ ಕೂಡ ನಾವಲ್ಲಿ ವಿಫಲವಂಥ ಕಪಿ ಸೈನ್ಯವನ್ನು ಕಾಣಬಹುದಾಗಿ, ಇನ್ನೂ ಕೂಡ ಇಲ್ಲಿ ಮಂಗಗಳ ವಾಸ ಇರುವುದನ್ನು ನಾವು ಕಾಣುತ್ತೇವೆ. ಅಂದು ಶ್ರೀರಾಮಚಂದ್ರ ತನ್ನ ಸಹೋದರ ಸೌಮಿತ್ರಿ ಲಕ್ಷ್ಮಣದೇವನೊಂದಿಗೆ ಈ ಎಲ್ಲ ಪ್ರದೇಶಗಳನ್ನು ಸುತ್ತಾಡಿದಂತೆ ಮಹಾಭಾರತದ ಪಾಂಡವರು ಕೂಡ ದ್ರೌಪದಿ ಸಮೇತವಾಗಿ ವನವಾಸದಲ್ಲಿ ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಿದರೆಂಬ ಊಹೆ ಇದೆ.
ಹೀಗಾಗಿ ದೇಶ ವಿದೇಶಗಳಿಂದಲೂ ಹಂಪಿ ಉತ್ಸವಕ್ಕೆ ಜನರು ಸಹಸ್ರ ಸಂಖ್ಯೆಯಲ್ಲಿ ಬರುತ್ತಾರೆ. ಅದಕ್ಕಾಗಿಯೇ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆಗಳು ವಿಶೇಷವಾಗಿ ಉತ್ಸವದ ಮುತುವರ್ಜಿ ವಹಿಸಿ ಅತ್ಯಂತ ಯಶಸ್ವಿಯಾಗಿ ಈ ಉತ್ಸವವನ್ನು ಅವರು ಮಾಡುತ್ತಲಿರುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿ. ಸರ್ವೇ ಸಾಮಾನ್ಯವಾಗಿ ಸುಕ್ಷೇತ್ರ ಹಂಪಿಯಲ್ಲಿ ಪ್ರವಾಸಿಗರು ನೋಡುವುದು ಶ್ರೀ ವಿರೂಪಾಕ್ಷ ದೇವಾಲಯ, ಕೋದಂಡರಾಮ ದೇವಾಲಯ, ಆಂಜನೇಯ ಸ್ವಾಮಿ, ಉಗ್ರ ನರಸಿಂಹ, ವಿಜಯ ವಿಠ್ಠಲ ದೇವಸ್ಥಾನಗಳೊಂದಿಗೆ ಸಾಸಿವೆ ಕಾಳು ಗಣಪತಿ, ಕಡಲೆಕಾಳು ಗಣಪತಿ, ಮಾತಂಗ ಬೆಟ್ಟ, ಹಾಗೆ ಸಾಲು ಕಲ್ಲಿನ ಮಂಟಪಗಳನ್ನು ನೋಡುವರು. ಇವು ನೋಡದೇ ಇರುವಂಥದ್ದು ಇನ್ನೂ ಅನಂತವಾಗಿವೆ. ಕರ್ನಾಟಕದ ಗಣ ಸರ್ಕಾರ, ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರಸಭೆಯಾದಿಯಾಗಿ ಅಸಂಖ್ಯಾತರ ನಿಷ್ಕಾಮ ಕರ್ಮವು ಹಂಪಿಯ ಬೃಹತ್ ಉತ್ಸವಕ್ಕೆ ವಿನಿಯೋಗವಾಗುತ್ತಲಿರುವುದು ಬಹಳ ಸಂತೋಷ ಸಂಗತಿ. ಇಂದು ಜಗದ್ವಿಖ್ಯಾತವಾದಂಥ ಮೈಸೂರು ದಸರಾ, ಇದು ವಿಜಯನಗರ ಸಾಮ್ರಾಜ್ಯದ ಅಪರೂಪದ ಬಳುವಳಿ ಉಡುಗೊರೆ ಎಂದು ನೆನಪಿಸುವುದರಲ್ಲಿ ಬಹಳ ಸಂತೋಷವನ್ನು ಕಾಣುತ್ತೇವೆ. ಇದು ಒಂದು ಗಮನಾರ್ಹವಾದಂಥ ಸಂಗತಿ. ಹೆಸರಾಂತದರೆ ಶ್ರೀಕೃಷ್ಣದೇವರಾಯರ ಪೂರ್ವಜರು ಹಾಗೂ ನಂತರದವರು ತಮ್ಮ ರಾಜಧಾನಿ ಹಂಪಿಯಲ್ಲಿ ಮೊದಲಿನಿಂದಲೂ ದಸರಾ ಉತ್ಸವವನ್ನು ಅತ್ಯಂತ ವೈಭವದಿಂದ ನಡೆಸಿದ್ದಾರೆ. ಅದಕ್ಕೆ ದೊಡ್ಡ ಹೆಜ್ಜೆ ಗುರುತಿನ ಕುರುಹು ಮಹಾನವಮಿ ದಿಬ್ಬ. ಇದಕ್ಕೆ ಹಂಪಿಯ ದಸರಾ ದಿಬ್ಬ ಅಂತಲೂ ಕರೆಯುತ್ತಾರೆ. ಹಾಗೆ ಸಿಂಹಾಸನ ವೇದಿಕೆ ಅಂತಲೂ ಕರೆಯುತ್ತಾರೆ ಮತ್ತು ರಾಜ ಮಹಾರಾಜರ ವೇದಿಕೆ ಎಂದು ಕರೆಯುವುದು ಸಂಪ್ರದಾಯವಾಗಿದೆ. ಪರ್ಷಿಯನ್ ರಾಯಭಾರಿ ಅಬ್ದುಲ್ ರಜಾಕ್ ಮತ್ತು ಪೋರ್ಚುಗೀಸ್ ಪ್ರವಾಸಿ ಡೊಮಿಂಗೋ ಪೇಸ್ ಅವರ ರಚನೆಗಳಲ್ಲಿ ಈ ಹಂಪಿ ಮಹಾನವಮಿ ದಿಬ್ಬದ ಉಲ್ಲೇಖವಿದೆ. ವಿಜಯನಗರದ ಅಂದಿನ ರಾಜ ಮಹಾರಾಜರು ದಸರೆಯಂಥ ವಿಶೇಷವಾದಂಥ ಸಂದರ್ಭಗಳಲ್ಲಿ ಈ ಬೃಹತ್ ದಿಬ್ಬಣದ ಮೇಲೆ ಸಿಂಹಾಸನಾರೂಢರಾಗಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿದ್ದರಂತೆ. ಇದು ಪಶ್ಚಿಮಕ್ಕೆ ಮುಖ ಮಾಡಿದ್ದು, ಇದು ವಿವಿಧ ಒಂದೊಂದು ಹಂತಗಳಲ್ಲಿ ನಿರ್ಮಾಣವಾಗಿರಬಹುದೆಂದು ನಾವು ಊಹಿಸಬಹುದಾಗಿದೆ. ಆದ್ದರಿಂದ ಒಂದರ ಮೇಲೊಂದರಂತೆ ಹೊದಿಕೆಯನ್ನು ಹೊದಿಸಿದಂತೆ ಈ ಕಟ್ಟಡವು ಕೆಳಗಿನಿಂದ ಮೇಲೆ ಕಿರಿದಾಗುತ್ತಾ ಹೋಗುತ್ತದೆ. ಹೀಗಾಗಿ ಒಂದರ ಮೇಲೊಂದು ಹೊದಿಕೆ ಇರುವಂತೆ ಈ ದಿಬ್ಬವು ನಮ್ಮ ನೋಡುಗರಿಗೆ ಗೋಚರವಾಗುತ್ತದೆ. ಒಟ್ಟು 3 ಹಂತಗಳಲ್ಲಿರುವ ಇದಕ್ಕೆ ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಮೆಟ್ಟಿಲುಗಳಿವೆ. 3ನೇ ವೇದಿಕೆಯ ಮೇಲ್ಭಾಗಕ್ಕೆ ಇವು ನಮ್ಮನ್ನು ಕೊಂಡೊಯ್ಯುತ್ತವೆ. ಮೇಲಿನ ವಿಶಾಲವಾದ ಪ್ರದೇಶದಲ್ಲಿ ನಿಂತು ಈ ಪ್ರಕೃತಿ ಸೌಂದರ್ಯವನ್ನು ನಾವು ಅತ್ಯಂತ ಸಂತೋಷದಿಂದ ಸಡಗರದಿಂದ ವೀಕ್ಷಣೆ ಮಾಡಬಹುದಾಗಿದೆ. ಈ ಮಹಾನವಮಿ ದಿಬ್ಬದ ದಕ್ಷಿಣ ದಿಕ್ಕಿನಲ್ಲಿರುವ ಮೆಟ್ಟಲುಗಳು ಮೊದಲ ವೇದಿಕೆ ಹಂತಕ್ಕೆ ಮಾತ್ರ ತಲುಪುತ್ತವೆ. ಹಾಗೆಯೇ ಪೂರ್ವ ಭಾಗದಲ್ಲಿ ಗೋಡೆಗಳ ಮೇಲೆ ಉಬ್ಬು ಶಿಲ್ಪಗಳಿರುವ ಸಾಮಾನ್ಯ ಕೊಠಡಿಯಿಂದ ಪ್ರವೇಶಿಸಬಹುದಾದಂಥ ಮೆಟ್ಟಲುಗಳು 2 ಸರಣಿಗಳು ಇವೆ. ಈ ವೇದಿಕೆಯನ್ನು ಕಣಶಿಲೆ ಅಂದರೆ ಗ್ರಾನೈಟ್ನಿಂದ ನಿರ್ಮಿಸಲಾಗಿದೆ. ಮೊದಲ 2 ಅಂತಸ್ತಿನ ಪಶ್ಚಿಮ ಭಾಗದಲ್ಲಿ ಕಡು ಹಸಿರು ಬಳಪದ ಕಲ್ಲಿನಿಂದ ನಿರ್ಮಾಣವಾದಂಥ ಕವಚವನ್ನು ನಾವು ಕಾಣಬಹುದಾಗಿದೆ. ಹಾಗೆಯೇ ವೇದಿಕೆಯ ಉಬ್ಬುಗಲ್ಲುಗಳಲ್ಲಿ ವಿವಿಧ ರಾಜಮಹಾರಾಜರ ಭಾವಭಂಗಿಗಳು, ಪ್ರಾಣಿ ಪಕ್ಷಿಗಳು, ಯೋಧರು, ನೃತ್ಯಗಾರರು, ಸಂಗೀತಗಾರರು, ಕಲಾವಿದರುಗಳ ಕೆತ್ತನೆಗಳಿರುವುದನ್ನು ನಾವು ಕಾಣುತ್ತೇವೆ. ಮೆರವಣಿಗೆಯ ದೃಶ್ಯ, ಸೈನಿಕರ ಯುದ್ಧಕಾಂಡದ ದೃಶ್ಯ, ರಾಜಮಹಾರಾಜರ ಭೇಟಿಯ ದೃಶ್ಯಗಳೊಂದಿಗೆ ವಿದೇಶಿ ಪ್ರವಾಸಿಗರು ಅಂದರೆ ಪ್ರತಿನಿಧಿಗಳು, ರಾಯಭಾರಿಗಳನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ಕೂಡ ಇಲ್ಲಿ ನಾವು ಕೆತ್ತಿದ್ದನ್ನು ಕಾಣಬಹುದು. ಇವುಗಳಲ್ಲಿ ವಿಶೇಷವಾಗಿ ಬಹುಶಃ ವಿಜಯನಗರ ರಾಜಮಹಾರಾಜರ ಆಸ್ಥಾನಕ್ಕೆ ಬಂದ ಚೀನಿ ರಾಯಭಾರಿಗಳು ಮತ್ತು ಅರಬ್ ಕುದುರೆ ವ್ಯಾಪಾರಿಗಳ ಉಪಸ್ಥಿತಿಯನ್ನು ಕೂಡ ನಾವು ಊಹಿಸಬಹುದಾಗಿದೆ. ವೇದಿಕೆಯ ಮೇಲ್ಭಾಗದಲ್ಲಿ ಮೂಲತಃ ಕಂಬಗಳುಳ್ಳ ಮಂಟಪ ಅಥವಾ ದೊಡ್ಡ ಹಜಾರ ಸಭಾಂಗಣ ಇತ್ತೆಂದು ನಾವು ತರ್ಕಿಸಬಹುದಾಗಿದೆ. ಇದುವೇ ಮಹಾನವಮಿ ದಿಬ್ಬ. ಅಂದಿನಂತೆ ಇಂದಿನ ಹಂಪಿ ಉತ್ಸವದಲ್ಲಿ ಈ ದಿಬ್ಬದ ಮೇಲೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಜೃಂಭಿಸುತ್ತಲಿವೆ. ಈಗಲಾದರೂ ಅದನ್ನು ನಾವು ಕಾಣಬಹುದು. ಇಂಥ 2025ರ ಪ್ರಸಕ್ತ ಸಾಲಿನಲ್ಲಿ ಹಂಪಿ ಉತ್ಸವವು ಫೆಬ್ರವರಿ 28ರಿಂದ ಪ್ರಾರಂಭಗೊಂಡು ಮಾರ್ಚ್ 1 ಹಾಗೂ 2ನೇ ತಾರೀಕು ಪರ್ಯಂತರ ಅಂದರೆ 3 ದಿನಗಳ ಕಾಲ ಅದ್ಭುತವಾಗಿ ಆಯೋಜಿತವಾಗಿರುವುದು ಗಮನಾರ್ಹವಾದ ಸಂಗತಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ಹಾಗೂ ವಿಜಯನಗರ ಜಿಲ್ಲೆಯ ಜಿಲ್ಲಾಡಳಿತಗಳು ಸಂಯುಕ್ತವಾಗಿ ಉತ್ಸವದ ಕಾರ್ಯಭಾರವನ್ನು ಹೊತ್ತಿರಬಹುದು. ಹೆಮ್ಮೆಯ ಅಪ್ರತಿಮ ಹಿರಿಯ
ಹೂವಿನ ಹಡಗಲಿಯ ಕಲಾವಿದರು, ಕರ್ನಾಟಕದ ಮಾಜಿ ಜನಪ್ರಿಯ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಎಂ ಪಿ ಪ್ರಕಾಶ್ ಅವರ ವೇದಿಕೆ, ಶ್ರೀ ವಿರೂಪಾಕ್ಷ ದೇವಸ್ಥಾನದ ವೇದಿಕೆ, ಸಾಸಿವೆ ಕಾಳು ಗಡ್ಲೆಕಾಳು ಗಣಪತಿ ವೇದಿಕೆಗಳು ಒಂದೆಡೆಯಾಗಿ ಶೋಭಾಯಮಾನವಾಗಿದ್ದರೆ, ಮಹಾನವಮಿ ವೇದಿಕೆಯು ಮತ್ತು ಸಂಪೂರ್ಣ ಹೊರವಲಯದಲ್ಲಿ ಅನಾವರಣವಾಗಿತ್ತು. ಇಲ್ಲಿ ವಿಶೇಷವಾಗಿ ಸಂಗೀತ, ನೃತ್ಯ, ದೊಡ್ಡಾಟ, ಸನ್ನಾಟ, ತೊಗಲುಗೊಂಬೆಗಳ ಆಟಗಳೊಂದಿಗೆ ನಮ್ಮ ಬಯಲಾಟಗಳ ರಾಜ ಶ್ರೀಕೃಷ್ಣ ಪಾರ್ಯಾತು ಆಯೋಜಿತವಾಗಿದ್ದುದು ನನಗೆ ಸಂತೋಷ ಸಂಗತಿ. ಬೆಳಗಾವಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕರ, ಸಹಾಯಕ ನಿರ್ದೇಶಕರ ಸಹಕಾರದಿಂದ ನಮ್ಮ ಹಿರೇಬುದ್ನೂರು ಶ್ರೀ ವಾಲ್ಮೀಕಿ ಮಸೀದಿ ಶ್ರೀಕೃಷ್ಣ ಪಾರಿಜಾತ ತಂಡದ ಮುಖ್ಯಸ್ಥರಾದ ಸಹೋದರ ಬಾತ್ಸಲ್ಯ ಯಲ್ಲಪ್ಪ ಸತ್ಯಪ್ಪ ನಾಯಕರವರ ಪಾರಿಜಾತ ಪ್ರದರ್ಶನದಲ್ಲಿ ಕಲಾತಂಡದಲ್ಲಿ ನನಗೆ ಶ್ರೀಕೃಷ್ಣ ಪಾತ್ರ ನೆರವೇರಿಸುವಂಥ ಒಂದು ಸದಾವಕಾಶವು ದೊರೆತಿರುವುದಕ್ಕೆ ನಾನು ಎಲ್ಲರಿಗೂ ಋಣಿಯಾಗಿ ಕೃತಜ್ಞತೆಯನ್ನು ಅರ್ಪಿಸುವೆ. ಆತ್ಮೀಯರೇ, ಮೊದಲು ಮಕ್ಕಳ ಸಮೂಹ ನೃತ್ಯ, ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ, ನೃತ್ಯ ರೂಪಕ, ಜಾನಪದ ಗಾಯನ, ಸುಗಮ ಸಂಗೀತ, ಭರತನಾಟ್ಯ, ಗೀತ ಗಾಯನಗಳಾದ ಮೇಲೆ ರಾತ್ರಿ ಸುಮಾರು 9:30 ಗಂಟೆಗೆ ನಮ್ಮ ಶ್ರೀಕೃಷ್ಣ ಪಾರಿಜಾತ ಪ್ರದರ್ಶನಕ್ಕೆ ಅವಕಾಶವು ಕಲ್ಪಿತವಾಯಿತು. ವಿಜಯನಗರದ ಅರಸು ಶ್ರೀಕೃಷ್ಣ ದೇವರಾಯನು ಪರಮಾತ್ಮನ ಹೆಸರನ್ನಿರಿಸಿಕೊಂಡು ಸತ್ಯಭಾಮೆ ರುಕ್ಮಿಣಿಯರಂತೆ ಇಬ್ಬರು ಹೆಂಡಂದಿರ ಸಮರಸದ ಬಾಳನ್ನು ಬೆಳಗಿದವರು. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಟರಲ್ಲಿ ವಿಶೇಷವಾದಂಥ ಒಂದು ಸ್ಥಾನವನ್ನು ಪಡೆದಿರುವನು. ದಾಯಾದಿಗಳ ಮತ್ಸರದಿಂದ ಮಹಾಭಾರತದಂತೆ ಇಲ್ಲಿಯೂ ಕೂಡ ವಿಜಯನಗರ ಸಾಮ್ರಾಜ್ಯವು ಸಂಕುಚಿತ ಭಾವದಿಂದ ಪತನವಾದುದೊಂದು ವಿಷಾದದ ಸಂಗತಿ. ದೇವತಾ ಪುರುಷ ಶ್ರೇಷ್ಠನಾಗಿದ್ದರೂ ಶ್ರೀಕೃಷ್ಣ ಪರಮಾತ್ಮನು ತನ್ನ ಹುಟ್ಟಿನಿಂದ ಪ್ರಾರಂಭಗೊಂಡು ಸಾವಿನ ಅಂತ್ಯದವರೆಗೂ ತನಗೆ ಬಂದೊದಗಿದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿದಂತೆ ವಿಜಯನಗರದ ಇತಿಹಾಸದಲ್ಲಿ ಶ್ರೀಕೃಷ್ಣ ದೇವರಾಯನ ಸ್ಥಿತಿಯೂ ಕೂಡ ಆಯಿತೆಂಬುದು ಇಲ್ಲಿ ಗಮನಾರ್ಹ. ದೈವದ ಆದಿ ಹಾಗೂ ಅಂತ್ಯಗಳನ್ನು ಅರಿಯುವುದು ಕಷ್ಟ ಸಾಧ್ಯ. ಅದು ಜನನಮರಣ ಇರುವುದು ಪಾರಿಜಾತ ಎಂದು ಹೆಸರಿದೆ. ಶ್ರೀಕೃಷ್ಣ ಪಾರಿಜಾತದಲ್ಲಿ ರುಕ್ಮಿಣಿ ಸಾತ್ವಿಕ ಗುಣದ ಪ್ರತೀಕವಾದರೆ ಸತ್ಯಭಾಮೆ ರಾಜಸ ಗುಣದ ಪ್ರತೀಕವಾಗುತ್ತಾಳೆ. ದೂತೆ ಇದು ತಾಮಸ ಗುಣವಾದರೆ ಗೊಲ್ಲತಿ ರಾಧಿಯವರ ಪ್ರೇಮವನ್ನು ಮೆರೆಯುತ್ತಾಳೆ. ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವನ ಪರಹ ಎಂಬಂತೆ ಶ್ರೀಕೃಷ್ಣ ಕೇವಲ ಸಾಕ್ಷಿ ರೂಪನಾಗಿರುತ್ತಾನೆ. ಕಲಾ ಪ್ರದರ್ಶನದಲ್ಲಿ ತಬಲಾ ಮತ್ತು ಹಾರ್ಮೋನಿಯಂ ತಂದೆ ತಾಯಿಯಂತಿದ್ದರೆ ಹಿನ್ನೆಲೆ ಸಂಗೀತವು ಸಹೋದರಂತೆ ಸಹಕಾರಿಯಾಗುತ್ತದೆ. ಶ್ರೀ ಮಹರ್ಷಿ ವಾಲ್ಮೀಕಿ ಶ್ರೀಕೃಷ್ಣ ಪಾರಿಜಾತ ಕಲಾತಂಡದ ಕಲಾವಿದರಾದ ಸರ್ವಶ್ರೀ ಈಶ್ವರಚಂದ್ರ ಸ್ಫಟಿಗಿದೆ ಶ್ರೀಕೃಷ್ಣನಾಗಿ, ಶ್ರೀಮತಿ ದುರ್ಗಾ ಲೋಕಾಪುರ್ ರುಕ್ಮಿಣಿಯಾಗಿ, ಶ್ರೀಮತಿ ಶಿವಕ್ಕ ಕುಳೂರು ಸತ್ಯಭಾಮೆಯಾಗಿ, ಸಂಘದ ಸಂಚಾಲಕರಾದ ಶ್ರೀ ಯಲ್ಲಪ್ಪ ಸತ್ಯಪ್ಪ ನಾಯಕರ ಗೊಲ್ಲತಿ ರಾಧಾ ಪಾತ್ರದಲ್ಲಿ ಅಭಿನಯಿಸಿದರು. ಭಾಗವತರಾಗಿ ಶ್ರೀ ಬಸನಗೌಡ ಪಾಟೀಲ್, ಶ್ರೀ ಮಾಲತಿ ಟೋಕಲವರ್, ಶ್ರೀ ಲಕ್ಕಪ್ಪ ಭೀಮಪ್ಪ ನಾಯ್ಕರ್, ಶ್ರೀ ಯಮನಪ್ಪ ನಾಯಕ ಸಹಕರಿಸಿದರು. ಹಿನ್ನೆಲೆ ಸಂಗೀತದಲ್ಲಿ ಹಾರ್ಮೋನಿಯಂ ಮಾಸ್ತರಾಗಿ ಶ್ರೀ ಸಿದ್ದಪ್ಪ ಹಿರೇಬದ್ನೂರು, ತಬಲಾ ಮಾಸ್ತರಾಗಿ ಶ್ರೀ ಲೋಕಾಪುರ ಶ್ರೀ ಸುರೇಶ್ ಸುತಾರ್ ಅಮೂಲ್ಯವಂತ ಸೇವೆಯನ್ನು ಸಲ್ಲಿಸಿದರು. ಈ ಲೋಕದಲ್ಲಿ ಜನಿಸಿದ ಯಾವುದೇ ಜೀವಿಯು ಇಹಕ್ಕೆ ಬರುವಾಗ ಏನೇನೂ ತಂದಿಲ್ಲ, ಹಾಗೆಯೇ ಪರಲೋಕ ಸೇರುವಾಗಲೂ ಏನನ್ನೂ ಒಯ್ಯುವುದಿಲ್ಲ ಎಂಬ ಮಾತು ಸತ್ಯ. ಶ್ರೀಕೃಷ್ಣ ಪಾರಿಜಾತ ಇದನ್ನೇ ಸಂಧಿಸುತ್ತೆ. ಜನನ ಮರಣರಹಿತವಾದಂಥ ವಸ್ತುವೇ ಪಾರಿಜಾತ, ಅದು ತಾನೇ ಎಂದು ಕೃಷ್ಣ ಪರಮಾತ್ಮನ ಪ್ರತಿಪಾದನೆ. ಲೋಕಕ್ಕೆ ಮಂಗಲವನ್ನು ಕೊರುವುದು. ಹಾಗೆಯೇ ನಮ್ಮ ವಿಜಯನಗರ ಸಾಮ್ರಾಜ್ಯಾಧಿಪತಿಗಳು ಯುಗದಿಂದ ಏನನ್ನೂ ಒಯ್ಯದೇ ಹೋದರೂ ಅವರು ನಾಡಿಗೆ ನೀಡಿದ ಹಂಪಿ ಉತ್ಸವ, ದಸರಾ ಸಡಗರವು ಮಾತ್ರ ಪರಮಾತ್ಮನಂತೆ ಚಿರಂಜೀವಿ. ಸಹೋದರ ಶ್ರೀಕೃಷ್ಣನ ಜೊತೆಯಲ್ಲಿ ನೆರಳಿಗೆ ನೆರಳಾಗಿ ಹಿರಿಯ ಸಹೋದರ ಬಲರಾಮನಿರುವಂತೆ ನನ್ನ ಕರಿಯ ಸುಪುತ್ರ ವಿವೇಕಾನಂದ ಜೊತೆಯಲ್ಲಿ ಹಿರಿಯ ಸಹೋದರಂತೆ ಹೊಸಪೇಟೆಯರ ವಾಸಿ ಆತ್ಮೀಯಾಸೆ ರಾಮಚಂದ್ರ ದತ್ತಾತ್ರೇಯ ಜೋಶಿಯವರಿದ್ದು ಇಂದು ಹಂಪಿ ಉತ್ಸವದಲ್ಲಿ ನಮ್ಮ ಶ್ರೀಕೃಷ್ಣ ಪಾರಿಜಾತ ಬಯಲಾಟ ವೀಕ್ಷಿಸಿ ಆನಂದಿಸಿ ಕಲಾವಿದರನ್ನು ಹರಿಸಿರುವುದು ನಮಗೆ ವಿಶೇಷವಾದಂಥ ಸಂತೋಷವನ್ನು ಬರಿತು. ಹಂಪಿ ಉತ್ಸವ 2025 ಈ ನಮ್ಮ ಶ್ರೀಕೃಷ್ಣ ಪಾರಿಜಾತಕ್ಕೆ ಅವಕಾಶವನ್ನು ನೀಡಿದ್ದು, ಜೊತೆಗೆ ಎಲ್ಲ ಕಲಾವಿದರು ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಧನವನ್ನು ನೀಡೋದಕ್ಕೆ ಅನಂತ ಕೃತಜ್ಞತೆಗಳು ಅರ್ಪಣೆ ಮಾಡ್ತಾನೆ. ನನ್ನ ಪಾಲಿಗಂತೂ 2025 ಉತ್ಸವವು ಸದಾ ಸ್ಮರಣೀಯವಾಗಿದೆ. ಅವಕಾಶವನ್ನು ಕಲ್ಪಿಸಿದ ಸರ್ವರಿಗೂ ಅನಂತ ಧನ್ಯವಾದಗಳು.